Find the value of P and Q given this particular set of equations if the pair of equations have infinite many solution. So we have 2x plus 3y minus 7 is equal to 0 ಮತ್ತೆ 2px plus py minus 28 minus of minus plus ಆಗುತ್ತೆ ಇದು. ಸರಿನಾ? ಇವೆರಡು ನಿಮ್ಮ ಈಕ್ವೇಷನ್ ಸರಿ ಇದೆಯಾ? ಇನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿಲ್ಲ. ಯಾವುದು ಸಿಂಪ್ಲೆಸ್ಟ್ ಫಾರ್ಮಲ್ಲಿಲ್ಲ ನೋಡಿ. ಎರಡನೇ ಈಕ್ವೇಷನ್ ಸಿಂಪ್ಲೆಸ್ಟ್ ಫಾರ್ಮಲ್ಲಿಲ್ಲ. ಹುಡುಕಿ ಏನಕ್ಕಂತ ಹೇಳಿ ಗೊತ್ತಾಯ್ತಾ? ಸೊ ವೈ ಇಲ್ಲಿ ಏನು ಮಾಡೋಕ್ಕೆ ನಾವು ವೈ ಕಾಮನ್ ತೆಕ್ಕೊಂಡು ಅದು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರಬೇಕು. ಸೊ ದ್ಯಾಟ್ ವುಡ್ ಬಿ ಪಿ ಪ್ಲಸ್ ಕ್ಯೂ ಇಂಟು ವೈ ಮೈನಸ್ 28 ಇಸ್ ಈಕ್ವಲ್ ಟು 0. ಆಯಿತಾ ಹುಡುಗರ? ಸೊ ಇದು ನಿಮ್ಮ ಎರಡು ಈಕ್ವೇಷನ್ ತಿಳಿತಾ? ಸೊ ಏನು ಮಾಡಿದ್ರಿ ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರಿ. ಇಲ್ಲಿ ವೈ ಇತ್ತು. ಇಟ್ಸ್ ನಾಟ್ ಅ ಕಾನ್ಸ್ಟೆಂಟ್ ಟರ್ಮ್. ನಾನು ಫಸ್ಟ್ ಕಾನ್ಸ್ಟೆಂಟ್ ಟರ್ಮ್ ಅಂದ್ಕೊಂಡೆ, ಆಮೇಲೆ ನೋಡಿದ್ರೆ ವೈ ಇತ್ತು. ಹಾಗಾಗಿ ಅದನ್ನು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಅಂತ ಹೇಳಿದ್ರೆ ಫ್ಯಾಕ್ಟ್ರೈಸ್ ಥರ ಮಾಡಿಕೊಂಡು ಕಾಮನ್ ಎಲ್ಲ ತೆಕ್ಕೊಂಡು ಈ ಥರ ಬರ್ಕೊಳ್ಬೇಕಾಗುತ್ತೆ. ಸೊ ದ ಕೋಎಫಿಷಿಯಂಟ್ ಆಫ್ ವೈ ವಿಲ್ ಬಿ ಪಿ ಪ್ಲಸ್ ಕ್ಯೂ. ಸರಿನಾ? ಇವಾಗ ಇಲ್ಲೇನು ಮಾಡಬೇಕು ಎಂತಾರೆ ಇದಕ್ಕೆ ಕಂಡೀಷನ್ ಫಾರ್ ಇನ್ಫೈನೈಟ್ ಸೊಲ್ಯೂಷನ್. ಏನು ಕಂಡೀಷನ್ ಹುಡುಗರ ಇನ್ಫೈನೈಟ್ ಸೊಲ್ಯೂಷನ್ಗೆ? ನೋಡಿ ಏನಿದೆ, all of the ratios are equal. a1 by a2 is equal to b1 by b2 is equal to c1 by c2. ಸೊ ಇನ್ಫೈನೈಟ್ ಸೊಲ್ಯೂಷನ್ ಮತ್ತೆ ಹೆಸರು ಏನಿದೆ? ಕನ್ಸಿಸ್ಟೆಂಟ್ ಆ್ಯಂಡ್ ಡಿಪೆಂಡೆಂಟ್, ಓವರ್ಲ್ಯಾಪಿಂಗ್ ಆರ್ ಕೋಇನ್ಸೈಡಿಂಗ್. ಗೊತ್ತಾಯ್ತಾ? ಸೊ ಇದೆಲ್ಲ ಜ್ಞಾಪಕ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. a1 by a2 is equal to 2 by 2p. ಆಮೇಲೆ ನೆಕ್ಸ್ಟು b1 by b2 ಇಲ್ಲೇ ಬರೀತೀನಿ, is equal to 3 divided by p plus q. ಅದಾದಮೇಲೆ c1 by c2 is equal to minus 7 divided by minus 28. 1 ನೆಗೆಟಿವ್ 1 by 4 ಅಲ್ವಾ? ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ ಯಾವತ್ತಿದ್ರೂ. ಆಯಿತಾ ಹುಡುಗರ? ಸರಿ ಇದೆಯಲ್ಲ, ಇನ್ನೆಲ್ಲೋ ಏನೇ ಮಾಡೋದಕ್ಕಾಗಲ್ಲ. ಹಾಂ, ದೇರ್ ಫೋರ್ ವಿ ಹ್ಯಾವ್ 1 by p is equal to 3 by p plus q is equal to 1 by 4. ಇವಾಗ ಏನು ಮಾಡಬೇಕು? ಇವಾಗ ಯಾವುದನ್ನ ಎರಡು ಎಕ್ಸ್ಪ್ರೆಷನ್ ತೊಗೊಂಡು ಈಕ್ವೇಷನ್ ಬರ್ಕೊಂಡು ಮುಂದುವರಿಬೇಕಾಗತ್ತೆ. 1 by p is equal to 1 by 4 ಅದನ್ನು ತೊಗೊಬೋದು ತಾನೆ, ಅದು ಸುಲಭ ಆಗುತ್ತೆ. ಸೊ 1 by p is equal to 1 by 4. ಸೊ p is equal to 4, p is equal to 4. p ಸಿಕ್ಕೇ ಬಿಡ್ತು. ಇದನ್ನು ಈಕ್ವೇಷನ್ 1 ಅಂತ ಕರ್ಕೊಳ್ಳೋಣ. ನೆಕ್ಸ್ಟು q ಹೇಗೆ ಕಂಡುಹಿಡಿತೀರಾ? ಯು ಕ್ಯಾನ್ ಟೇಕ್ ಸೆಕೆಂಡ್ ಮತ್ತು ಥರ್ಡ್ ಎಕ್ಸ್ಪ್ರೆಷನ್ಸ್. 3 by p plus q is equal to 1 by 4. ಸೊ ಇಲ್ಲಿ p ಜಾಗದಲ್ಲಿ ಸಬ್ಸ್ಟಿಟ್ಯೂಟಿಂಗ್ p from 1, not in 1, from 1. ಸೊ ಏನಾಗುತ್ತಿದ್ದು ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 by 4 ಆ್ಯಕ್ಚುಲಿ ಟ್ರಾನ್ಸ್ಪೋಸ್ ಮಾಡ್ಬಿಡ್ತೀನಿ ಹುಡುಗರ. 3 into 4 is equal to 4 plus q. ಸರಿನಾ? ಸಿಂಪ್ಲಿಫೈ ಮಾಡೋದು ಅಂತ ಹೇಳಿದ್ರೆ 12 4 q. ಸೊ q is equal to 8. ಸೊ p, q is equal to 4, 8. ಸೊ p, q is equal to 4, 8. ಇದೆ ನಿಮ್ಮ ಉತ್ತರ. ಸರಿನಾ? ಹಾಂ, ಇಲ್ಲಿ ಏನು ತಪ್ಪು ಮಾಡ್ತಾರೆ ಅಂತ ಹೇಳಿದ್ರೆ ಜನರಲ್ ಆಗಿ ತುಂಬ ಸಹಜ ಇದು. ವೈ ಇದೆಯಲ್ಲ ಅದನ್ನು ಕಾನ್ಸ್ಟೆಂಟ್ ಅಂತ ತೊಗೊಂಡ್ಬಿಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ ನೀವು. ಸೊ ಇದರಲ್ಲೇ ನೀವು ತಪ್ಪು ಮಾಡೋದು. ಸೊ ಅದನ್ನು ಸ್ಟಾರ್ಟ್ ಅಂತ ಹೇಳಿ ಬರ್ಕೊತಾ ಇದ್ದೀನಿ.
ಇವೆರಡು ಸ್ಟೆಪ್ಪು ಹುಷಾರಾಗಿ ನೀವು ಮಾಡ್ಕೊಬೇಕು. ಇದೇ ನಿಮ್ಮ ಉತ್ತರ. ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.